ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಣ್ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ನಿರೂಪಣೆಯ ಹಂತಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋವನ್ನು ನೋಡಿ ಸ್ವಾತಂತ್ರ್ಯ ದಿನಾಚರಣೆಯ ನಿರೂಪಣೆಯ ಎಲ್ಲ ಹಂತಗಳನ್ನು ನಾನು ಸವಿವರವಾಗಿ ತಿಳಿಸಿದ್ದೇನೆ ಸ್ನೇಹಿತರೆ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕುವಂತಹ ಒಂದು ವಿಡಿಯೋಗಳು ನಿಮಗೆ ಬೇಗ ತಲುಪುತ್ತವೆ. ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿರೂಪಣೆ 2025. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ಸ್ವಾತಂತ್ರ್ಯ ಬಂದ ದಿನ, ಬ್ರಿಟಿಷರಿಂದ ಬಿಡುಗಡೆ ಪಡೆದ ದಿನ, ಸ್ವತಂತ್ರ ಹೋರಾಟಗಾರರ ನೆನೆಯುವ ದಿನ, ದೇಶ ಪ್ರೇಮವ ಇಮ್ಮಡಿಗೊಳಿಸುವ ದಿನ, ನಾಡಿನ ಚರಿತ್ರೆಯ ನೆನೆಯುವ ದಿನ, ಸಮೃದ್ಧಿಯ ಸರ್ವರಿಗೆ ತಿಳಿಸುವ ದಿನ, ಭವಿಷ್ಯದ ಚಿಂತನೆ ಮಾಡುವ ದಿನ, ಭವ್ಯ ಭಾರತಕ್ಕಾಗಿ ಪಣ ತೊಡುವ ದಿನ. ಹಾಗಾಗಿ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂತಹ ಸುದಿನದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮಗೆಲ್ಲರಿಗೂ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಥರ ನಾವು ಮೊದಲು ಹೇಳಬೇಕಾಗುತ್ತೆ ಸ್ನೇಹಿತರೆ. ಎಲ್ಲರನ್ನು ನಾವು ಸ್ವಾಗತಿಸಬೇಕು. ಆನಂತರದಲ್ಲಿ ಫಸ್ಟ್ ಕಾರ್ಯಕ್ರಮದ ಮೊದಲ ಘಟ್ಟ ಪೂಜಾ ಕಾರ್ಯಕ್ರಮ. ನೋಡಿ, ಅಲ್ಲಿ ನಾವು ಈ ಥರ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಶಿಕ್ಷಕಿಯರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದ ನಂತರ ನಾವು ಅವರು ಪೂಜೆ ಮಾಡುವವರೆಗೂ ನಾವು ಗಾಂಧೀಜಿ ಆಗಲಿ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದಂತಹ ಹೋರಾಟಗಾರರನ್ನು ನಾವು ಅವರ ವಿವರವನ್ನು ನಾವು ತಿಳಿಸ್ಬೋದು ಸ್ನೇಹಿತರೆ. ನಾನಿಲ್ಲಿ ಬರೆದಿದ್ದೀನಿ ನೋಡಿ. ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಗುಡುಗಿದರು. ಸುಭಾಷ್ ಚಂದ್ರ ಬೋಸ್ರವರು ನೀವು ನಮಗೆ ರಕ್ತ ಕೊಡಿ, ನಾವು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇವೆ ಎಂದು ಸ್ವಾತಂತ್ರ್ಯದ ಬಗ್ಗೆ ನಂಬಿಕೆಯನ್ನು ಹುಟ್ಟಿಸಿದರು. ಬಾಲ್ ಗಂಗಾಧರ್ ತಿಲಕ್ರವರು ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ಸ್ವಾತಂತ್ರ್ಯ ಪಡೆಯುವ ಮಾರ್ಗವನ್ನು ತೋರಿಸಿದರು. ಇಕ್ವಿಲಾದ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗುವ ಮೂಲಕ ಕ್ರಾಂತಿಗೆ ಕಿಡಿ ಹಚ್ಚಿದವರು ಭಗತ್ ಸಿಂಗ್ರವರು. ಈ ಎಲ್ಲ ಘೋಷಣೆಗಳು ಎಂಥವರನ್ನು ಸಹ ಬಡಿದೆಬ್ಬಿಸುತ್ತವೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಡನೆ ಹೋರಾಡಿ ತಮ್ಮ ಜೀವನ ಮತ್ತು ಜೀವವನ್ನೇ ತ್ಯಾಗ ಮಾಡಿ ನಮ್ಮನ್ನು ನಾವು ಭಾರತೀಯರು ಎಂದು ಹೆಮ್ಮೆಯಿಂದ ಹೇಳಲು ಹಾಗೂ ಈ ನೆಲದಲ್ಲಿ ನಮಗೆ ಸ್ವರ್ಗದ ಸುಖವನ್ನು ಅನುಭವಿಸಲು ಅವಕಾಶ ಮಾಡಿಕೊಟ್ಟ ದೇಶದ ಮಹಾನ್ ವೀರರನ್ನು ನೆನೆಯುವ ಮತ್ತು ಅವರನ್ನು ಗೌರವಿಸುವ ಸುದಿನ. ಅಹಿಂಸೆಯ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಭಾರತದ ಪಿತಾಮಹ ಎನಿಸಿದ ಮಹಾತ್ಮ ಗಾಂಧೀಜಿಯವರ ಹಾಗೂ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ರವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಿದ ಶಿಕ್ಷಕಿಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ನೋಡಿ, ಆ ಪೂಜೆ ಮಾಡುವವರಿಗೆ ನಾವು ಇದಿಷ್ಟನ್ನು ಹೇಳಬೇಕು. ಹೇಳಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ಬರೆದಿದ್ದೀನಿ ನೋಡಿ. ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮದ ಮುಂದಿನ ಘಟ್ಟ ಧ್ವಜಾರೋಹಣ ಕಾರ್ಯಕ್ರಮ. ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಕೂಡಿದ್ದು ತ್ಯಾಗ, ಶಾಂತಿ, ಸಮೃದ್ಧಿಯ ಪ್ರತೀಕವಾಗಿರುವ ನಮ್ಮ ರಾಷ್ಟ್ರಧ್ವಜವನ್ನು ಮುಗಿಲೆತ್ತರಕ್ಕೆ ಹಾರಿಸಿ ಸಂಭ್ರಮಿಸುವುದು ಹಾಗೂ ಧ್ವಜಕ್ಕೆ ವಂದಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವಾಗಿದೆ. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಡ್ಯಾಶ್ ಅಲ್ಲಿ ಯಾರ ಹೆಸರಿರುತ್ತೆ, ಅವ್ರಿಗೆ ಯಾರು ಅಧ್ಯಕ್ಷರಿರ್ತಾರ ಅವರ ಹೆಸರನ್ನು ನೀವು ಬರ್ಕೋಬೋದು. ಸರ್ ಅವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೋಡಿ, ಈ ಥರ ಹೇಳಬೇಕು. ಮುಂದಿನದಾಗಿ ಅವರೆಲ್ಲ ಧ್ವಜಾರೋಹಣವನ್ನು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ನಂತರ ಈ ರೀತಿಯಾಗಿ ನಾವು ಹೇಳಬೇಕು ಅವರಿಗೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಶ್ರೀಯುತರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮನಪೂರ್ವಕವಾದ ಧನ್ಯವಾದಗಳು. ನೋಡಿ, ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ನಂತರ ಅದನ್ನು ಹೇಳಿದ ನಂತರ ಅವರೆಲ್ಲರೂ ವೇದಿಕೆಗೆ ಹೋಗಿ ಕೂತ್ಕೊಂತಾರೆ. ಕೂತ್ಕೊಂಡ ನಂತರ ನಾವು ಈ ರೀತಿಯಾಗಿ ಹೇಳಬೇಕು. ಮುಂದಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಬೇಕು.
ಪ್ರಾರ್ಥನಾ ಗೀತೆ. ಪ್ರತಿ ಕಾರ್ಯಕ್ರಮವು ಸುಗಮವಾಗಿ ಸಾಗಲು ದೇವರ ಅನುಗ್ರಹ ತುಂಬ ಮುಖ್ಯ. ಪ್ರಾರ್ಥನಾ ಗೀತೆಯನ್ನು ಶ್ರೀಮತಿ ಡ್ಯಾಶ್ ಮಿಸ್ರವರು ಹಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು. ಅವರು ಪ್ರಾರ್ಥನಾ ಗೀತೆಯನ್ನು ಹಾಡ್ತಾರೆ. ಹಾಡಿದ ನಂತರ ಅವರಿಗೆ ನಾವು ಧನ್ಯವಾದವನ್ನು ಹೇಳಬೇಕಾಗುತ್ತದೆ. ಪ್ರಾರ್ಥನಾ ಗೀತೆಯನ್ನು ಹಾಡಿದ ಮಿಸ್ರವರಿಗೆ ಧನ್ಯವಾದಗಳು ಈ ರೀತಿಯಾಗಿ ಹೇಳಬೇಕು. ಇದಾದ ನಂತರ ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ. ನೀರಿಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ವಿಭೂತಿಯೇ ಶೃಂಗಾರ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳೇ ಶೃಂಗಾರ. ವೇದಿಕೆ ಮೇಲೆ ಹಾಸೀನರಾಗಿರುವ ಗಣ್ಯ ವ್ಯಕ್ತಿಗಳನ್ನು ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸರ್ವರನ್ನು ಸ್ವಾಗತಿಸಬೇಕೆಂದು ಶ್ರೀಮತಿ ಡ್ಯಾಶ್ ಮಿಸ್ರವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಅವರು ಸ್ವಾಗತಿಸಿದ ನಂತರ ಅವರಿಗೆ ನಾವು ಧನ್ಯವಾದವನ್ನು ಹೇಳಬೇಕಾಗುತ್ತೆ. ಎಲ್ಲರನ್ನು ಸ್ವಾಗತಿಸಿದ ಮಿಸ್ರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಧ್ವಜಾರೋಹಣವನ್ನು ಉದ್ದೇಶಿಸಿ ಭಾಷಣ. ಈ ದಿನದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಡ್ಯಾಶ್ ಡ್ಯಾಶ್ ಸರ್ ಅವರು ಧ್ವಜಾರೋಹಣವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು. ಅವರು ಸ್ಪೀಚ್ ಮಾಡಿದ ನಂತರ ಈ ಥರ ನಾವು ಹೇಳ್ಬೋದು. ದೇಶದ ಇತಿಹಾಸವನ್ನು ಪರಿಚಯಿಸಿದ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವೀರರನ್ನು ಸ್ಮರಿಸಿದ, ಮಕ್ಕಳಿಗೆ ರಾಷ್ಟ್ರಧ್ವಜದ ಮಹತ್ವವನ್ನು ವಿವರಿಸಿದ ಹಾಗೂ ನಮ್ಮ ದೇಶದ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ, ಜಗತ್ತಿನಲ್ಲಿ ಈ ದೇಶವನ್ನು ಒಂದು ಮಾದರಿ ದೇಶವನ್ನಾಗಿ ಮಾಡಲು ಇಂದಿನ ವಿದ್ಯಾರ್ಥಿಗಳು ಪಣತೊಡಬೇಕೆಂದು ವಿದ್ಯಾರ್ಥಿಗಳಲ್ಲಿ ತಮ್ಮ ಮಾತಿನ ಮೂಲಕ ದೇಶಾಭಿಮಾನವನ್ನು ಹೆಚ್ಚಿಸಿದ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಯುತರಿಗೆ ಡ್ಯಾಶ್ ಡ್ಯಾಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ಹೇಳ್ಬೋದು. ಮುಂದಿನ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಶಿಕ್ಷಕಿಯರಿಂದ ಅನಿಸಿಕೆಗಳು. ಯಾರು ಫಸ್ಟ್ ಮಾಡ್ತಾರೋ ಅವ್ರ ಹೆಸರು ಹೇಳಿ ಅವರ ಅನಿಸಿಕೆಗಳನ್ನು ಹೇಳಬೇಕು ಅಂಥೇಳಿ ನಾವು ಹೇಳಬೇಕು. ಅದಾದ ನಂತರ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಮಿಸ್ರವರಿಗೆ ಧನ್ಯವಾದಗಳು. ಇದೇ ರೀತಿಯಾಗಿ ಯಾರ್ಯಾರು ಮಾಡ್ತಾರೆ ಅವರೆಲ್ಲರ ಹೆಸರುಗಳನ್ನು ಹೇಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣಾ ಕಾರ್ಯಕ್ರಮ. ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ. ಪಠ್ಯ ಚಟುವಟಿಕೆಗಳು ಮಕ್ಕಳನ್ನು ಮಾನಸಿಕವಾಗಿ ಸದೃಢವಾಗಿಸುತ್ತವೆ. ಹಾಗೆ ಪಠ್ಯೇತರ ಚಟುವಟಿಕೆಯು ಮಕ್ಕಳನ್ನು ದೈಹಿಕವಾಗಿ ಸದೃಢವಾಗಿಸುತ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಹಾಗಾಗಿ ಪಠ್ಯೇತರ ಚಟುವಟಿಕೆಯಾದ ಕ್ರೀಡೆಗಳಲ್ಲಿ ಭಾಗವಹಿಸಿದ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಡ್ಯಾಶ್ ಡ್ಯಾಶ್ ಮಿಸ್ರವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್ ಇದ್ದರೆ ಸರ್, ಮಿಸ್ ಇದ್ದರೆ ಮಿಸ್ಸು. ಅವರು ನೆರವೇರಿಸಿಕೊಟ್ಟ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಮಿಸ್ರವರಿಗೆ ಧನ್ಯವಾದಗಳು ಅಂಥೇಳಿ ನಾವು ಹೇಳಬೇಕು. ಅದಾದ ನಂತರ ವಿದ್ಯಾರ್ಥಿಗಳಿಂದ ಅನಿಸಿಕೆಗಳು. ಎಷ್ಟು ಜನ ಹೇಳ್ತಾರೆ ಅವರೆಲ್ಲರ ಹೆಸರುಗಳನ್ನು ಹೇಳಬೇಕು. ಅವರೊಬ್ಬೊಬ್ಬರು ವಿದ್ಯಾರ್ಥಿಗಳಾದ ನಂತರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ನಂತರ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ವಿದ್ಯಾರ್ಥಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ನಾವು ಹೇಳಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ. ನೋಡ್ರಿ ಯಾರು ಹಾಡ್ತಾರೋ ಅವ್ರ ಹೆಸರು ಹೇಳಬೇಕು. ಹಾಡಿದ ನಂತರ ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ಬೇಕಾಗುತ್ತೆ. ಮುಂದಿನ ಕಾರ್ಯಕ್ರಮ ಮನೋರಂಜನಾ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ. ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ಕಾರ್ಯಕ್ರಮ, ಅದುವೇ ಮನೋರಂಜನಾ ಕಾರ್ಯಕ್ರಮ. ಹಾಗಾದರೆ ಬನ್ನಿ ತಡ ಮಾಡದೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಂತ ಹೇಳಬೇಕು. ಯಾರು ಡ್ಯಾನ್ಸ್ ಮಾಡ್ತಾರ ಆ ಡ್ಯಾನ್ಸಿನ ಸ್ವಲ್ಪ ವಿವರವನ್ನು ನಾವು ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ. ನಾನೊಂದು ಹೇಳ್ತೀನಿ ನೋಡಿ. ಲಂಡನ್, ಪ್ಯಾರಿಸ್, ಜಪಾನ್ ಹೀಗೆ ಯಾವ ದೇಶವನ್ನು ನೋಡಿದರೂ ಇಡೀ ಜಗತ್ತಿನಲ್ಲಿ ಭಾರತದಂತಹ ದೇಶವು ಎಲ್ಲೂ ಇಲ್ಲ. ಯಾಕೆಂದರೆ ಭಾರತದ ಸಂಸ್ಕೃತಿಯು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಅಂತಹ ಸಂಸ್ಕೃತಿಯನ್ನು ಲಂಡನ್ ದೇಕ, ಪ್ಯಾರಿಸ್ ದೇಕ, ಸಬ್ ದೇಕ ಮೇರಿ ಜಾನ್ ಎಂಬ ಹಾಡಿಗೆ ನೃತ್ಯದ ಮೂಲಕ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 1ನೇ ತರಗತಿಯ ಪುಟಾಣಿಗಳು ಅಂಥೇಳಿ ಹೇಳಬೇಕು. ಹೇಳಿದ ನಂತರ ಅವರು ಡ್ಯಾನ್ಸ್ ಆದ ನಂತರ ಈ ರೀತಿಯಾಗಿ ಹೇಳಬೇಕಾಗುತ್ತೆ.
ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಶಿಲೆಗಳಂತಿದ್ದ ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಕಲಿಸಿ ಮೂರ್ತಿಗಳಾಗಿ ಮಾಡಿದ ಕೊರಿಯೋಗ್ರಾಫರಾದ ಅಥವಾ ನೃತ್ಯ ಸಂಯೋಜಕರಾದ ಡ್ಯಾಶ್ ಮಿಸ್ರವರಿಗೂ ಹಾಗೂ ಭಾರತದ ಸಂಸ್ಕೃತಿಯನ್ನು ಎಲ್ಲರಿಗೂ ಪರಿಚಯಿಸಿದ ವಿದ್ಯಾರ್ಥಿಗಳಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ತಿಳಿಸ್ಬೋದು. ಈ ರೀತಿಯಾಗಿ ನಾನು ಬರೆದಿದ್ದೀನಿ ನೋಡಿ. ಮುಂದಿಂದು, ಭಾರತಾಂಬೆಯು ಎಂಥವಳು, ಅವಳು ಎಂತಹ ಕರುಣಾಮಯಿ, ತ್ಯಾಗಮಯಿ, ಸಹೃದಯಿ ಎಂದು ಭಾರತ ಮಾತೆಯನ್ನು ಹೊಗಳಲು ಬರುತ್ತಿದ್ದಾರೆ ಈ 4ನೇ ತರಗತಿಯ ವಿದ್ಯಾರ್ಥಿಗಳು ಅಂತ ಹೇಳಿದ ನಂತರ ಅವರು ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಆದ ನಂತರ ಕುಣಿಯಲು ಬಾರದ ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಕಲಿಸಿದ ಕೊರಿಯೋಗ್ರಾಫರ್ ಆದಂತಹ ಸುಚಿತ್ರಾ ಮಿಸ್ರವರಿಗೆ ಹಾಗೂ ಅತ್ಯಂತ ಸುಂದರವಾಗಿ ನೃತ್ಯವನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ನಾವು ವ್ಯಕ್ತಪಡಿಸಬೇಕು. ನಾನು ನೋಡಿ ಅದೇ ಥರ ಯಾವ್ಯಾವ ಡ್ಯಾನ್ಸ್ಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ಎಲ್ಲವನ್ನು ಬರೆದಿದ್ದೀನಿ ಸ್ನೇಹಿತರೆ. ನೋಡಿ, ಸಾಂಸ್ಕೃತಿಕ ಕಾರ್ಯಕ್ರಮ ನಿಮಗೆ ಸಪ್ರೇಟು ಬೇಕು ಅಂತಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಸಪ್ರೇಟಾಗಿ ಓದಿ ಹೇಳ್ತೀನಿ ಸ್ನೇಹಿತರೆ. ನಮ್ಮ ಶಾಲೆಯಲ್ಲಿ 9 ಡ್ಯಾನ್ಸ್ಗಳನ್ನು ಮಾಡ್ತಾಯಿದ್ದಾರೆ. ಆ ಒಂದು ಡ್ಯಾನ್ಸಿಗೆ ಏನೇನು ಬೇಕು ಅನ್ನೋದನ್ನು ನಾನು ಎಲ್ಲವನ್ನು ಬರೆದಿದ್ದೀನಿ ನೋಡಿ. ಇನ್ನು ಸವಿವರವಾಗಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈಗ ನೋಡಿ, ಪ್ರತಿಯೊಂದು ಹಾಡಿಗೂ ನಾನು ಯಾವ ಥರ ಬರಿಬೇಕು, ಯಾವ ಥರ ಹೇಳಬೇಕು ಅನ್ನೋದನ್ನು ಬರೆದಿದ್ದೀನಿ. ಅದಾದ ನಂತರ ನೃತ್ಯವನ್ನು ಮಾಡಿದ ನಂತರ ಯಾವ ರೀತಿ ಏನು ಹೇಳಬೇಕು ಅನ್ನೋದನ್ನು ಕೂಡ ನಾನು ಬರೆದಿದ್ದೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ, ಈ ಥರ ನಾನು ಎಲ್ಲ ನೃತ್ಯಗಳನ್ನು ನಾನು ಬರೆದಿದ್ದೀನಿ ಸ್ನೇಹಿತರೆ. ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣಾ ಕಾರ್ಯಕ್ರಮ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಪ್ರಾರಂಭಿಸಿದ ಕಾರ್ಯಕ್ರಮ ಕೊನೆಗೊಳ್ಳಲೇಬೇಕು. ಹಾಗಾಗಿ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಡ್ಯಾಶ್ ಡ್ಯಾಶ್ ಮಿಸ್ರವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಡುತ್ತೇನೆ ಅಂತ ಹೇಳಬೇಕು. ಅವರು ನೆರವೇರಿಸಿಕೊಟ್ಟ ನಂತರ ಮಿಸ್ರವರಿಗೆ ಧನ್ಯವಾದವಂತೇಳಿ ತಿಳಿಸ್ಬೇಕು. ನೋಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್ ಮಾತೆ.